ಡೆವಿಲ್ ಮೂವಿ ಮಾತ್ರ ಸಖತ್ತಾಗೈತೆ ಗುರು. ಏನ್ ಹೇಳ್ತೀರಾ ಗುರು, ಡಬಲ್ ಆಕ್ಟಿಂಗ್ ಆಗಿರ್ಬೋದು, ಮತ್ತೆ CM ಸೀಟ್ಗೋಸ್ಕರ ಯಾವ್ಯಾವ ತರ ಏನು ಕರಪ್ಷನ್ ಹಿಡಿಯುತ್ತೆ ಅಂತ ಗುರು, A to Z ಗುರು ಕರೆಕ್ಟ್ ಆಗಿ ನಮ್ ಡೆವಿಲ್ ಮೂವಿ ತೋರಿಸಿದ್ದಾರೆ. ಅಂಡ್ ಗುರು ಎಲ್ಲರಿಗೂ ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗುರು. ಇವತ್ತು ಡೆವಿಲ್ ಮೂವಿದು ರಿವ್ಯೂಸ್ ಕೊಡಕ್ಕೆ ನಾನು ಬಂದಿದ್ದೀನಿ ಗುರು. ಡೆವಿಲ್ ಮೂವಿ ಗುರು 100% ಅಂತಂದ್ರೆ ಗುರು ಒಂದ್ 100 days ಮೂವಿ ಹೋಗ್ಬಹುದು. ಯಾಕಂತಂದ್ರೆ ಗುರು ಒಂದೇ ಸಲ ಅರ್ಥ ಆಗ್ಬೇಕು ಅಂತಂದ್ರೆ ಗುರು ಮೂವಿನ ನಾವು ಕರೆಕ್ಟ್ ಆಗಿ ನೋಡ್ಬೇಕಾಗುತ್ತೆ. ಅಂಡ್ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಇವಾಗ ದರ್ಶನ್ ಅವ್ರದ್ದು ಡಬಲ್ ಆಕ್ಟಿಂಗ್ ಆಗಿದೆ. ಅಂಡ್ ನಮ್ಮ ದರ್ಶನ್ ಅವರು ಮೀನ್ಸ್ ನಮ್ ಡಿ ಬಾಸ್ ಅವರು ಇವಾಗ ಅವರು ಜೈಲಲ್ಲಿ ಇದ್ರು ಕೂಡ ಮೂವಿನ ರಿಲೀಸ್ ಮಾಡಿದ್ದಾರೆ. ಅವರ ಫ್ಯಾನ್ಸ್ ಅವರ ಅಭಿಮಾನಿಗಳು ಗುರು ಏನು ಕ್ರೇಜ್ ಗುರು, ಯಾವುದು ದರ್ಶನ್ ಮೂವಿ ರಿಲೀಸ್ ಆದ್ರೆ ಗುರು ಅಷ್ಟು ಫ್ಯಾನ್ ಕ್ರೇಜ್ ನಾವು ನೋಡಿರ್ಲಿಲ್ಲ. ಅಂಡ್ ಕೆಲವರು ಕೂಡ ಇವಾಗ ಹೇಳ್ತಿದಾರಪ್ಪ ಏನು ಡೆವಿಲ್ ಮೂವಿ ಏನ್ ನಡೀತಿದೆ, ನಮ್ಮ CM ಸೀಟ್ಗೋಸ್ಕರ ದರ್ಶನ್ ಅವರು ಒಳ್ಳೆಯವ್ರನ್ನ ಹೆಂಗೆ ಕೆಟ್ಟವ್ರು ಮಾಡ್ತಾರೆ, ಲಾಸ್ಟ್ ಕೆಟ್ಟವ್ರಾದವ್ರು ಹೆಂಗ್ ಒಳ್ಳೆಯವ್ರಾಗ್ತಾರೆ ಅಂತ ಅದ್ರಲ್ಲಿ ತೋರಿಸಿದ್ದಾರೆ ಗುರು. ಅಂಡ್ ಇವಾಗ ಮೇನ್ ಪಾಯಿಂಟ್ ಏನ್ ಇಂಟ್ರೆಸ್ಟಿಂಗ್ ಟಾಪಿಕ್ ಬಂತು ಅಂತ ಅಂದ್ರೆ, ನೀವು ದಯವಿಟ್ಟು ಎಲ್ಲರೂ ಥಿಯೇಟರ್ ಹೋಗಿ ಮೂವಿನ ನೋಡಕ್ಕೆ ಟ್ರೈ ಮಾಡಿ. ಯಾಕಂತ ಅಂದ್ರೆ ನಿಮ್ಗೆ ಟೆಲಿಗ್ರಾಮ್ ಅಲ್ಲಿ ಅಥವಾ ಯಾವ್ದಾದ್ರು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮೂವಿ ಸಿಗುತ್ತೆ ಅಂತ ಅಂದ್ರೆ ಯಾವ್ದೇ ಕಾರಣಕ್ಕೂ ಲಿಂಕ್ ಮೇಲೆ ಟ್ಯಾಪ್ ಮಾಡಕ್ ಹೋಗ್ಬೇಡಿ. ಯಾಕಂತಂದ್ರೆ ಟೆಕ್ನಾಲಜಿ ಬಂದ್ಬಿಟ್ಟು ನಿಮ್ಮ ಡೇಟಾ ಬೇಸ್ ನೀವು ಹ್ಯಾಕ್ ಮಾಡ್ಕೋಬಹುದು. ಅಷ್ಟು ಅಂದ್ರೆ ಅಷ್ಟು ಗುರು ಸಖತ್ತಾಗಿ ನಮ್ಮ ಇಂಟೆಲಿಜೆನ್ಸ್ ವರ್ಕ್ ಆಗುತ್ತೆ. ನಿಮ್ ಫೋನ್ ಡೇಟಾ ಬೇಸಸ್ ಎಲ್ಲ ಹೊರಟೋಗ್ಬಿಡುತ್ತೆ. ಅಂಡ್ ನಮ್ಮ ಡಿ ಬಾಸ್ ಡೆವಿಲ್ ಮೂವಿ ನೋಡ್ಬೇಕು ಅಂದ್ರೆ ಸೈಕ್ ಆಗೈತೆ ಮಾತ್ರ. ಜೋರೇನಾಗು 5 ಸ್ಟಾರ್ ಅಲ್ಲಿ ರೇಟಿಂಗ್ ನಾವೆಲ್ಲರೂ 5 ಸ್ಟಾರ್ ಕೊಡ್ತೀವಿ. ನಿಮ್ಗೂ ಡೆವಿಲ್ ಮೂವಿ ಹೆಂಗ್ ಅನ್ಸಿದೆ, ನೀವು ಮೂವಿ ನೋಡಿದ್ದೀರಾ ಅಂತ ಅನ್ಕೊಂಡಿರ್ತೀವಿ. ಯಾರ್ಯಾರು ಮೂವಿ ನೋಡಿದಿರಲ್ಲ ಬೇರೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಆಗ್ಬಿಡೋದ್ರು. ಮಸ್ತ್ ಆಗಿದೆ ಗುರು. ಜೈ ಡಿ ಬಾಸ್.